ನಮಸ್ತೆ ಸ್ನೇಹಿತರೆ, ಸಂಜೆ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಉಪಾಯುಕ್ತ ಡಿ.ಕೆ. ಬಾಬು ಕಂದಾಯ ಅಧಿಕಾರಿ ವರಲಕ್ಷ್ಮಿ ಅಮಾನತು ಪ್ರಸ್ತಾವನೆ ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಜಿಬಿಎ ನೌಕರರ ಭವನದ ಮುಂದೆ ಮೇಣದ ದೀಪ ಹಚ್ಚಿ ಮೌನ ಪ್ರತಿಭಟನೆ. ದಕ್ಷಿಣ ವಲಯ ಉಪ ಆಯುಕ್ತ ಡಿ.ಕೆ. ಬಾಬು ಮತ್ತು ಕಂದಾಯ ಅಧಿಕಾರಿ ವರಲಕ್ಷ್ಮಿರವರನ್ನು ಕಾನೂನು ಬಾಹಿರವಾಗಿ ಅಮಾನತುಪಡಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದನ್ನು ಖಂಡಿಸಿ ಜಿಬಿಎ ಪಾಲಿಕೆಗಳ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತುರ್ತು ಸಭೆ ಮತ್ತು ಮೇಣದ ದೀಪ ಹಚ್ಚುವ ಮೂಲಕ ಮೌನ ಪ್ರತಿಭಟನೆ ನಡೆಸಲಾಯಿತು. ಅಧ್ಯಕ್ಷರಾದ ಅಮೃತ್ ರಾಜ್ರವರು, ಸಂಘದ ಪದಾಧಿಕಾರಿಗಳು ಮತ್ತು ನೂರಾರು ಅಧಿಕಾರಿ ನೌಕರರು ಮೌನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಮೃತ್ ರಾಜ್, ಉಗುರಿನಲ್ಲಿ ಹೋಗುವುದಕ್ಕೆ ಕೊಡಲಿ ತೆಗೆದುಕೊಂಡರು ಎಂಬ ಗಾದೆ ಮಾತಿನಂತೆ ಅಧಿಕಾರಿ ನೌಕರರನ್ನು ಕಾನೂನು ಬಾಹಿರವಾಗಿ ಮಟ್ಟ ಹಾಕುವುದನ್ನು ಖಂಡಿಸಿ ನಮ್ಮ ಮೌನ ಪ್ರತಿಭಟನೆ ನಡೆಸಲಾಗುತ್ತಿದೆ. ಕಂದಾಯ ಇಲಾಖೆಗೆ ಇಂದು ಕರಾಳ ದಿನವಾಗಿದೆ. ಇಂದು ನಾವು ಸಾಂಕೇತಿಕವಾಗಿ ನಮ್ಮ ಹೋರಾಟ ಪ್ರಾರಂಭಿಸಿದ್ದೇವೆ. ರೌಂಡ್ ರಾಬಿನ್ನಂತಹ ಅವೈಜ್ಞಾನಿಕ ಪದ್ಧತಿಯಿಂದ ಅಧಿಕಾರಿಗಳು ಕಿರುಕುಳ ಅನುಭವಿಸುವಂತಾಗುತ್ತದೆ. ಲೋಕಾಯುಕ್ತ ತನಿಖೆ ಮತ್ತು ಇತರೆ ಕೋರ್ಟ್ ಕಟ್ಟಳೆಗಳು ಇರುವಂತಹ ಖಾತೆಗಳು ಮಾಡಲು ಬರುವುದಿಲ್ಲ. ಇನ್ನು ಕೆಲವು ಈ ಖಾತೆ ರದ್ದಾಗಿವೆ. ಆದರೆ ಈ ಇಬ್ಬರ ಮೇಲೆ ದ್ವೇಷ ಸಾಧನೆ ಮಾಡಲು, ಅಮಾನತು ಮಾಡಲು ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದು ಅತ್ಯಂತ ಖಂಡನೀಯ ಎಂದು ಅವರು ಹೇಳಿದರು. ಪ್ರತಿದಿನ ಕಂದಾಯ ಇಲಾಖೆ ಅಧಿಕಾರಿ ನೌಕರರಿಗೆ ಕಿರುಕುಳ ನೀಡುತ್ತಿದ್ದಾರೆ ಹಿರಿಯ ಅಧಿಕಾರಿಗಳು. ಜಿಬಿಎ ಪಂಚಪಾಲಿಕೆಯಲ್ಲಿ 12,000 ಹುದ್ದೆಗಳು ನೇಮಕಾತಿಯಾಗಿಲ್ಲ. ಒತ್ತಡದಲ್ಲಿ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಕಳೆದ 3 ವರ್ಷಗಳಿಂದ ಸತತ ಕಿರುಕುಳ ನೀಡುತ್ತಿದ್ದಾರೆ ಹಿರಿಯ ಅಧಿಕಾರಿಗಳು. ನಗರದ ಜನರಿಗೆ ತೊಂದರೆಯಾಗಬಾರದು ಎಂದು ಮೌನವಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೇವೆ. ಇನ್ನು ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ರಾಜ್ಯ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿಗಳು, ಮುಖ್ಯ ಆಯುಕ್ತರಿಗೆ ಒಳ್ಳೆಯ ಹೆಸರು ಬರಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ನಮಗೆ ನ್ಯಾಯ ಕೊಡಿ. ಕಾನೂನು ಬಾಹಿರವಾಗಿ ಅಮಾನತು ಪ್ರಸ್ತಾವನೆ ಹಿಂಪಡೆಯಬೇಕು ಎಂದು ಅವರು ಆಗ್ರಹಿಸಿದರು. ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಡಿಸೆಂಬರ್ 23ರಂದು ಕೇಂದ್ರ ಪಾಲಿಕೆ, ಡಿಸೆಂಬರ್ 24ರಂದು ದಕ್ಷಿಣ ಪಾಲಿಕೆ, 26ರಂದು ಪಶ್ಚಿಮ ಪಾಲಿಕೆ, 29ರಂದು ಪೂರ್ವ ಪಾಲಿಕೆ ಮತ್ತು 30ರಂದು ಉತ್ತರ ಪಾಲಿಕೆಯಲ್ಲಿ ಮೇಣದ ಬತ್ತಿ ಹಚ್ಚಿ ಶಾಂತಿಯುತವಾಗಿ 1 ನಿಮಿಷ ಪ್ರತಿಭಟನೆ ನಡೆಸಲಾಗುವುದು ಎಂದು ಅಮೃತ್ ರಾಜ್ ತಿಳಿಸಿದರು. ಪ್ರೋತ್ಸಾಹ ಮಾಡ್ತಾ ನನ್ನ ನೆಚ್ಚಿನ ಅಧ್ಯಕ್ಷರಿಗೆ ಮತ್ತೆ ಪದಾಧಿಕಾರಿಗಳಿಗೆ ಪ್ರೀತಿಯಿಂದ ನಮಿಸಿ. ಸರ್, ನಿಮ್ಮ ಹೋರಾಟಕ್ಕೆ ಕಂಕಣ ಕಟ್ಕೊಂಡು ನಿಂತ್ಕೊಳ್ತೀವಿ ಸರ್. ತಾವು ನಿದ್ದೆ ಮಾಡದೆ ನಮ್ಮ ಪದಾಧಿಕಾರಿಗಳು ಮತ್ತೆ ಅಧ್ಯಕ್ಷರು ನೊಂದಿದ್ದೀರಾ. ಯಾಕೆ ನೊಂದಿದ್ದಾರೆ ಅಂದ್ರೆ, ನಮ್ ನೌಕರಿಗೆ ತೊಂದರೆ ಇದ್ರೆ ನಾನಿದ್ದು ಏನ್ ಪ್ರಯೋಜನ ಅಂತ ಅವ್ರ ಪ್ರಶ್ನೆ ಅಲ್ವಾ. ಮತ್ತೆ ನಾವೇನ್ ಮಾಡ್ಬೇಕು? ಅವ್ರು 6 ಗಂಟೆಗೆ ಒಂದ್ ಸಭೆ ಕರೆದ್ರೆ ನಾವು 1 ಅವರ್ ಮೊದ್ಲೇ ಇರ್ಬೇಕು ಅಲ್ವಾ. ಸೊ ಎಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ದಯವಿಟ್ಟು ನಾವು ನೀವೆಲ್ಲರೂ ಸೇರಿ ಕೂಡಿ ಬಾಲನ, ಕೂಡಿ ಬಾಲಿದರೆ ಬಾಲು ಬಂಗಾರ, ಕೂಡಿ ಬಾಲಿದರೆ ಬಾಲು ಬಂಗಾರ, ಅರಿತು ಬಾಲಿದರೆ ಬಾಲು ಶೃಂಗಾರ, ಬೆರುತು ಬಾಲಿದರೆ ಅಂದ್ರೆ ಜೀವನದ ಸಾಕ್ಷಾತ್ಕಾರ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ತಗೊಳ್ತೇನೆ. ನಮಸ್ತೆ. ಸಾಹಿತ್ಯ ಕ್ಷೇತ್ರದಲ್ಲಿದ್ದವ್ರು ಕಂದಾಯ ಇಲಾಖೆಗೆ ಬಂದಿದ್ದಾರೆ ಅನ್ಸ್ತಿದೆ ನಂಗೆ. ಹೊಟ್ಟೆ ತುಂಬಿದ ಹುಲಿಗಿಂತ ಹಸಿದ ಹೆಬ್ಬುಲಿಯ ಘರ್ಜನೆ ಜೋರಾಗಿರುತ್ತೆ ಅಂತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಶ್ರೀಯುತ ಡಿ.ಕೆ. ಬಾಬು ಅವರು ಕರಾಳ ದಿನ ಅಂತಾನೆ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. 2025 ಇದು ಕರಾಳ ದಿನ. ಕಂದಾಯ ಇಲಾಖೆಯವರಿಗೆ ಕರಾಳ ದಿನ. ಇವತ್ತಿನಿಂದ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಕಪ್ಪು ಪಟ್ಟಿ ಧರಿಸಿ ಸತತವಾಗಿ 5 ಪಂಚಪಾಲಿಕೆಗಳಲ್ಲಿ ಸಹ ಸಂಜೆ ಹೊತ್ತು ನಾವು ಮೌನವಾಗಿ ಮೇಣದ ಬತ್ತಿ ಹಚ್ಚುವ ಮೂಲಕ ಸಾಂಕೇತಿಕವಾಗಿ ನಮ್ಮ ಹೋರಾಟನ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಇವತ್ತು ಸಭೆ ಇದೆ. ಸಭೆ ನಂತರ ನಾವು ಪ್ರತಿಭಟನೆ ದಿನಾಂಕ ಘೋಷಣೆ ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ಕಾರಣ ವಿಶೇಷ ಆಯುಕ್ತರು ಕಂದಾಯ ಮತ್ತು ಜಂಟಿ ಆಯುಕ್ತರು ಕಂದಾಯ ಅವರೇ ನೇರ ಜವಾಬ್ದಾರಿ. ನಮ್ಮ ಅಧಿಕಾರಿಗಳಿಗೆ ವಿನಾಕಾರಣ ತೊಂದರೆ ಕೊಡ್ತಾ ಬರ್ತಾಯಿದ್ದಾರೆ. ಈಗ ಇದು ಉದಾಹರಣೆಗೆ ಇದು ಒಂದು ಸದನದಲ್ಲಿ ಸಹ ಚರ್ಚೆ ಆಗಿತ್ತು. ರೌಂಡ್ ರಾಬಿನ್ ಅಂತ ಒಂದು ಪದ್ಧತಿ ಮಾಡಿದ್ದಾರೆ. ಇದು ಬೆಂಗಳೂರು ನಾಗರಿಕರಿಗೆ, ತೆರಿಗೆದಾರರಿಗೆ ಒಂದು ಈ ಸ್ವತ್ತಿನ ಖಾತಾ ಇಡುವ ಒಂದು ಪದ್ಧತಿ. ಇದನ್ನು ಮಾಡಬೇಕಿದ್ರೆ ಸರ್ಕಾರದ ಆದೇಶ ಆಗಬೇಕು, ಇಲ್ಲ ಮುಖ್ಯ ಆಯುಕ್ತರು ಆದೇಶ ಆಗಬೇಕು. ಯಾವುದೇ ಆದೇಶ ಆಗದೆ ಮೌಖಿಕವಾಗಿ ಒಂದು IT ಸೆಲ್ಲಲ್ಲಿ ಇವ್ರು ಕೂತ್ಕೊಂಡು ಮಾನಿಟ್ರ್ ಮಾಡ್ತಾ ಇದ್ದಾರೆ. ಇವತ್ತು ರೌಂಡ್ ರಾಬಿನ್ ಪದ್ಧತಿಯಲ್ಲಿ 5 ಮಹಾನಗರ ಪಾಲಿಕೆಗೆ ವಿಂಗಡಣೆ ಮಾಡೋದು, ಒಂದು ದಿನ ಸಹ ಕಂದಾಯ ಅಧಿಕಾರಿಗಳಿಗೆ ಮಾಡೋದು. ಅದು ಕಂದಾಯ ಅಧಿಕಾರಿ, ಜಾಯಿಂಟ್ ಕಮಿಷನರು, ಡೆಪ್ಟಿ ಕಮಿಷನರ್ ಲೆವೆಲಲ್ಲಿ ಮಾಡ್ತಾ ಇರ್ತಾರೆ. ಬಹುಶಃ ಅವೈಜ್ಞಾನಿಕವಾಗಿ ರೌಂಡ್ ಪದ್ಧತಿ ಜಾರಿ ಮಾಡಿದ್ರು, ಇದರಿಂದ 60,000ಕ್ಕೂ ಮೇಲ್ಪಟ್ಟು ಈ ಖಾತಾ ರದ್ದಾಗಿದೆ.
ರದ್ದಾಗಿರೋ ಉದ್ದೇಶ ಕಾರಣ ನಿಮಗೆ ಈಗಾಗಲೇ ತಿಳಿಸ್ಕೊಡ್ತೀವಿ. ಬಹುಶಃ ಲೋಕಾಯುಕ್ತ ಪ್ರಕರಣಗಳಿರುತ್ತೆ, ಉಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇರುತ್ತೆ, ಕೆಳಹಂತ ನ್ಯಾಯಾಲಯದಲ್ಲಿ ಸ್ಟೇಟಸ್ ಕೋ ಇರುತ್ತೆ. ಇವೆಲ್ಲ ಇದ್ದಾಗ ಏನಾಗುತ್ತೆ, ಅಧಿಕಾರಿ ನೌಕರು ಹೆದರ್ತಾರೆ. ಯಾಕಂದರೆ ಆ ವಾರ್ಡ್ ರೆವಿನ್ಯೂ ಇನ್ಸ್ಪೆಕ್ಟ್ರು ಆ ವಾರ್ಡ್ ARO ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ವಿಷಯ ಏನು ಎತ್ತ ಅಂತ. ಇದನ್ನೆಲ್ಲ ಗೊತ್ತಿಲ್ಲದೇ ಇವರು ಒಂದೊಂದು ದಿನಕ್ಕೆ ಒಂದೊಂದು ಥರ IT ಸೆಲ್ಲಲ್ಲಿ ಕುತ್ಕೊಂಡು ಮಾನಿಟ್ರ್ ಮಾಡ್ತಾ ಇರೋದ್ರಿಂದ ನಮ್ಮ ಅಧಿಕಾರಿಗಳು ಭಾಳ ನೊಂದಿದ್ದಾರೆ. ಸದನದಲ್ಲೂ ಸಹ ಇದು ಚರ್ಚೆ ಆಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಈ ರೌಂಡ್ ರಾಬಿನ್ ಪದ್ಧತಿನ ಹಿಂಪಡೆದಿದ್ದೀವಿ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆದರೆ ಇವತ್ತವರೆಗೂ ಈ ತಾಲ್ವರೆಗೂ ಅದು ಹಿಂಪಡೆದಿಲ್ಲ. ಹಾಗಾಗಿ ಈ ಮಧ್ಯದಲ್ಲಿ ಅವರಿಗೆ ಎಲ್ಲೋ ಒಂದು ಕಡೆ ಮುಜುಗರ ಆಯಿತು ಅಂತ ಯಾರು ರೌಂಡ್ ರಾಬಿನ್ ರುಬಾರಿ ಇದ್ರಲ್ಲ ಮುಖ್ಯ ಇವರು ಯಾರು ಇಲಾಖಾ ಮುಖ್ಯಸ್ಥರು ಕಂದಾಯ ಇಲಾಖೆ ಅವ್ರಿಗೊಂಥರ ಮುಜುಗರ ಆಗೋಯ್ತು. ನಾನು ಮಾಡಿದ್ದು ಅನುಷ್ಠಾನ ಆಗಿಲ್ವಲ್ಲ, ನನಗೆ ಹಿನ್ನಡೆ ಆಯಿತು ಅನ್ನೋ ಒಂದು ದೃಷ್ಟಿಯಿಂದ 60,000 ಈ ಖಾತಾ ಪ್ರಕ್ರಿಯೆ ರದ್ದಾಗಿದ್ರು ಸಹ ಪಾಲಿಕೆ ಅಧಿಕಾರಿಗಳು ಏನು ನಮ್ಮ DK ಬಾಬು ಮತ್ತು ವರಲಕ್ಷ್ಮಿ ಅಂತಿದ್ದಾರೆ ಕಂದಾಯ ಅಧಿಕಾರಿ, ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡಿ ಅಮಾನತ್ಗೆ ಶಿಫಾರಸು ಮಾಡಿ ಕಳಿಸಿದ್ದಾರೆ. ಮಾನ್ಯ ಮುಖ್ಯ ಆಯುಕ್ತರು ನೋಡಬೇಕಾಯ್ತು, ಅವರು ಶಿಫಾರಸು ಮಾಡೋಕ್ಕೆ ಮುಂಚೆ ಪ್ರಿಲಿಮಿನರಿ ಒಂದು ಎನ್ಕ್ವೈರಿ ಮಾಡಬೇಕಾಗಿತ್ತು, ಇಲ್ಲ ಒಂದು ಆರೋಪ ಪಟ್ಟಿ ಕೊಟ್ಟು ಕಾರಣ ಕೇಳಿ ಪತ್ರ ಕೊಟ್ಟು ಆಮೇಲೆ ವಿಚಾರಣೆ ನಡೆಸಿ ಮಾಡಬೇಕಾಗಿತ್ತು. ಒಬ್ಬರು DC ಆದವರು 30 ವರ್ಷ ಸೇವೆ ಸಲ್ಲಿಸಿದ್ದಾರೆ, ಕಂದಾಯ ಅಧಿಕಾರಿಗಳು ಒಂದು 25-30 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಇವತ್ತವರು ಅವ್ರ ಸೇವಾ ಅವಧಿಯಲ್ಲಿ ಎಲ್ಲೂ ಕಪ್ಪುಚುಕ್ಕಿ ಆಗಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಕೆಟ್ಟ ಹೆಸರು ಬಂದಿಲ್ಲ ಮತ್ತು ಪಾಲಿಕೆಗೆ ಯಾವುದೇ ರೀತಿ ಆರ್ಥಿಕ ನಷ್ಟ ಆಗಿಲ್ಲ. ಇದು ಅವರ ವರ್ಚಸ್ಸು, ನಾನೇ ಸರ್ವಾಧಿಕಾರಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳನ್ನ ಅಮಾನತು ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡಿರೋದ್ರಿಂದ ನಾವು ಈ ಒಂದು ಮೌನ ಮೆರವಣಿಗೆ ಪ್ರತಿಭಟನೆನ ಸಾಂಕೇತಿಕವಾಗಿ ಕ್ಯಾಂಡಲ್ ಹಚ್ಚುವ ಮೂಲಕ ಮಾಡ್ತಾಯಿದ್ದೀವಿ. ಇವತ್ತು ಸಭೆ ಆದಮೇಲೆ ನಾವು ದಿನಾಂಕ ನಿಗದಿ ಮಾಡ್ತೀವಿ. ಇದು ಅಂತ್ಯ ಆಗಬೇಕು. ಬೆಳಗ್ಗೆ 8:30-9 ಗಂಟೆಗೆ BC ಮಾಡೋದು, ರಾತ್ರಿ 10 ಗಂಟೆಗೆ ಮಾಡೋದು, ತೊಂದರೆ ಕೊಡೋದು, ವಿನಾಕಾರಣ ಮಾನಸಿಕವಾಗಿ ಕಿರ್ಕೊಳ್ಳ ಸರ್. ಪ್ರತಿಯೊಬ್ಬರಿಗೂ ನೀವು ಇಲ್ಲಿ ತಪಾಸಣೆ ಮಾಡಿಸಿ, ಡಾಕ್ಟರ್ ಕರೆಸಿ, ಪ್ರತಿಯೊಬ್ಬರಿಗೂ BP, ಶುಗರು, ಎಲ್ಲ ರೀತಿ ಮಾರಣಾಂತಿಕ ಕಾಯಿಲೆಗಳಿದೆ. ಈಗಾಗಲೇ 6 ಜನ ನಾವು ಕಂದಾಯ ಅಧಿಕಾರಿಗಳನ್ನ ನಾವು ಕಳ್ಕೊಂಡಿದ್ದೀವಿ. ಇವ್ರಿಗೊಂಚೂರು ಕಾಳಜಿನೇ ಇಲ್ಲ. ಆಮೇಲೆ ಪಾಲಿಕೆದು ಇತಿಹಾಸ ಇದೆ. ಸಿಟಿ ಕಾರ್ಪೊರೇಷನ್ ಇತ್ತು, ಮಹಾನಗರ ಪಾಲಿಕೆ ಆಯಿತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು, ಇವತ್ತು ಪ್ರಸ್ತುತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳಿದೆ. ಇಷ್ಟು ಪಾಲಿಕೆಗಳಿಗೆ ನಾವು ಕೆಲಸ ಮಾಡಬೇಕಂದ್ರೆ ನಮ್ಮದೇ ಆದಂಥ ಒಂದು ಒತ್ತಡದಲ್ಲಿ ಮಾಡ್ತೀವಿ. ಬಹುಶಃ 12,000 ಅಂದಾಜು ಹುದ್ದೆಗಳು ಮಂಜೂರಾತಿ ಆಗಿದ್ರು ಸಹ ಇವತ್ತು ಪಾಲಿಕೆಯಲ್ಲಿ ಇರೋದು ಕೇವಲ 3,200 ಜನ ಅಧಿಕಾರಿ ನೌಕರು ಮಾತ್ರ. ಇದನ್ನು 5 ಪಾಲಿಕೆಗಳಿಗೆ ನೀವು ವಿಂಗಡಣೆ ಮಾಡ್ತೀವಿ. ಬಹುಶಃ ಒಂದೊಂದು ಪಾಲಿಕೆಗಳಲ್ಲಿ 250 300 ಜನ ಇದ್ದಾರೆ. ಇವರು ನೇಮಕ ಮಾಡ್ತಾರೋ ಅಧಿಕಾರಿಗಳು ಯಾರು? ಆಯುಕ್ತರು, ವಿಶೇಷ ಆಯುಕ್ತರು, ಅಪರ ಆಯುಕ್ತರು. ಇಲ್ಲಿ ಬೇಕಾಗಿರೋದು ಅವರಲ್ಲ ಸರ್, ಇಲ್ಲಿ ಬೇಕಾಗಿರೋದು ಗಾರೆ ಕೆಲಸದವರು, ಮೇಸ್ತ್ರಿಗಳೆಲ್ಲ ಬೇಕಾಗಿರೋದು. ಗಾರೆ ಕೆಲಸದವ್ರು ಅಂದರೆ ಯಾರು? ಕೆಳಂತ ನೌಕರು, ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗ್ಬೋದು, STA ಆಗ್ಬೋದು, FTA, ಸಾವಿರಾರು ಹುದ್ದೆಗಳು ಖಾಲಿದೆ. ಇದನ್ನು ಭರ್ತಿ ಮಾಡೋ ಇದು ಯಾರಿಗೂ ಕಾಳಜಿ ಇಲ್ಲ. ಅವರೆಲ್ಲ ಕೂತ್ಕೊಬೇಕು, VCL ಅಟೆಂಡ್ ಮಾಡಬೇಕು, ವಾಟ್ಸಪ್ ಗ್ರೂಪ್ಗಳಲ್ಲಿ ಅವ್ರ ಸಂದೇಶ ರವಾನೆ ಮಾಡಬೇಕು, ಮಾನಸಿಕವಾಗಿ ಕಿರುಕುಳ ಒತ್ತಡ ಕೊಡಬೇಕು. ಇದೊಂದೇ. ನಾವು 3-4 ವರ್ಷದಿಂದ ಅವ್ರಿಗೆ ತಾಳ್ಮೆಯಿಂದ ನಾವು ಸಹ ನಮ್ಮ ಸಂಘ ಸಹ ನಮ್ಮ ಅಧಿಕಾರಿ ನೌಕರಿಗೆ ನಾವು ಕೊಟ್ಟಿದ್ದೋ. ಹೌದು, ನಾವು ಏನೇ ಹೇಳಿದ್ರು ಹಿರಿಯ ಅಧಿಕಾರಿಗಳ ಆದೇಶ ಪಾಲನೆ ಮಾಡೋಣ. ನಾವು ಬೆಂಗಳೂರು ನಾಗರಿಕರ ಒಂದು ತೆರಿಗೆ ದುಡ್ಡಲ್ಲಿ ನಾವು ವೇತನ ತಗೊಳ್ತಾ ಇರೋದು. ಹಾಗಾಗಿ ನಮ್ದೆಷ್ಟೇ ಕಷ್ಟಗಳಾದರೂ ಸಹ ಬೆಂಗಳೂರು ತೆರಿಗೆದಾರರಿಗೆ ಯಾವುದೇ ರೀತಿ ಲೋಪದೋಷಗಳಾಗಬಾರ್ದು ಅಂತ ತುಂಬ ತಾಳ್ಮೆ ಇದೆ. ಆದರೆ ನಮ್ಮನ್ನು ಇವತ್ತು ಏನು ಕೆಣಕಿದ್ದಾರೆ ಅಂದರೆ, 2 ಅಧಿಕಾರಿಗಳನ್ನ ಅಮಾನತು ಮಾಡಿ ನಾವು ಅನ್ನೋ ಥರ ಮಾಡಿದ್ದಾರೆ. ಆಮೇಲೆ ಬೆಳಗ್ಗೆನೇ ಹೇಳಿದ್ರಂತೆ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಹಂಗೆ ಅಂತ. ಇಂಥ ಬೆದರಿಕೆಗಳು ನಾವು ನೋಡಿಲ್ಲ. ಇತಿಹಾಸ ಇದೆ. ಚೀಫ್ ಸೆಕ್ರೆಟರಿ ಲೆವೆಲೇ ನಾವು ಪ್ರತಿಭಟನೆ ಮಾಡಿದ್ದೀವಿ. IPS ಆಫೀಸರು ಶರ್ಮಾ ಅಂತಿದ್ರು, 4 ದಿನ ಪ್ರತಿಭಟನೆ ಮಾಡಿ ಅವ್ರ ಪಾಲಿಕೆಯಿಂದ ವರ್ಗಾವಣೆ ಮಾಡಿಸಿದ್ದೀವಿ. ಅವರು ಆಮೇಲೆ ಅವ್ರು ತಡೆ ಆಗ್ನಿತ್ತಿದ್ರು. ಅಡ್ಮಿನಿಸ್ಟ್ರೇಟರ್ ವಿಜಯ ಭಾಸ್ಕರ್ ಅಂತ ಇದ್ರು. ಅಂಥ ಅಧಿಕಾರಿಗಳ ಮೇಲೆ ಹೋರಾಟ ಮಾಡಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದೀವಿ. ಅಂಥದ್ದು ಬಿಟ್ಬಿಟ್ಟು ನಮ್ಮ ಅಧಿಕಾರಿಗಳಿಗೆ ಏನಾದರೂ ಸಣ್ಣಪ್ಪಣ ಆದರೆ ನಾವು ಯಾವತ್ತೂ ಕುಗ್ಗಲ್ಲ. ಏನೇ ಆದರೂ ಇವತ್ತು ಸಭೆ ತೀರ್ಮಾನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ತಕ್ಕಪಟ ಕಲಿಸ್ತೀವಿ. ಎಚ್ಚರಿಕೆ ಗಂಟೆ ಆಗಿರಬೇಕು ಅವರು. ಯಾಕಂದರೆ ಇಷ್ಟು ತಾಳ್ಮೆಯಿಂದ ಬೆಂಗಳೂರಲ್ಲಿ ಇಷ್ಟು ಕೆಳಂತ ಅಧಿಕಾರಿ ನೌಕರು ನಾವಿದ್ದು ಸಹ ಬೆಂಗಳೂರು ನಾಗರಿಕರಿಗೆ, ಮಹಾನಗರ ಪಾಲಿಕೆಗೆ, GBAಗೆ, ಮೊನ್ನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಮುಖ್ಯ ಆಯುಕ್ತರಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ನಾವು ಹಗಲು ರಾತ್ರಿ ಅಂದರೆ ಕೆಲಸ ಮಾಡಿದ್ರೆ ಈ ರೀತಿ ಮಾನಸಿಕವಾಗಿ ಕುಗ್ಗಿಸೋದು ಖಂಡಿತ ಅದು ಖಂಡಿಸ್ತೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ.